ನಮ್ ಶಿಷ್ಯ ನಾಗಶೇಖರ್ ಹೇಳಿದ್ರೆ ಮಾಡಕ್ ಬಿಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅಯ್ಯೋ ಹೆಲ್ಪ್ ಲೈನ್ ಇರೋದೇ ಹೆಲ್ಪ್ ಮಾಡಕ್ಕೆ. ಪ್ಲೀಸ್ ಕಮ್ ಸೀಟ್. ಏನಾಗಬೇಕು ಸರ್? ನಾನು 3 ಜನ ತಂಗಿದ್ರು. ಅಯ್ಯೋ ಬೇಗ ಕರೀರಿ ಸರ್. ಎಲ್ಲಿ ಸರ್ ಅವ್ರಿಗೆಲ್ಲ ಮದುವೆ ಆಗ್ಬಿಟ್ಟಿದೆ ಸರ್. ಎಂತ ಅನ್ಯಾಯ ಆಗೋಯ್ತು. ಆದ್ರೆ ಈಗ ಅವ್ರ ಸಾಲ ಎಲ್ಲ ನನ್ನ ತಲೆ ಮೇಲೆ ಹಾಕಿ ನಮ್ ತಂದೆ ಆಸ್ತಿ ನಮಗೂ ಭಾಗ ಬೇಕು ಅಂತ ಕೇಳ್ತೀರಾ ಸರ್? ದಯವಿಟ್ಟು ಹೆಲ್ಪ್ ಮಾಡ್ಬೇಕು ಸರ್. ಓಹೋ ಸರಿ, ನಿಮ್ ಆಸ್ತಿ ಎಷ್ಟು ಬೆಲೆ ಬಾಳ್ಬಹುದು? ಸುಮಾರು ಒಂದು 2-2.5 ಕೋಟಿ ಸರ್. ಅಷ್ಟೇನಾ ರೇ? ನಿಮ್ ಆಸ್ತಿ ಎಷ್ಟು ವ್ಯಾಲ್ಯೂಯೇಷನ್ ಇದೆಯೋ ಅದಕ್ಕಿಂತ ಜಾಸ್ತಿ ಸಾಲ ಮಾಡಿ ಯಾರಾದ್ರೂ ಭಾಗ ಕೊಡಿ ಅಂತ ಬಂದ್ರೆ ಸಾಲ ಎಲ್ಲ ತೀರ್ದ ಮೇಲೆ ಕೊಡ್ತೀನಿ ಅಂತ ಹೇಳಿ, ಇಲ್ಲ ಸಾಲದಲ್ಲೇ ಭಾಗ ಕೊಡ್ತೀನಿ ಅಂತ ಹೇಳಿ. ಈ ಕೆಪಾಸಿಟಿ ಡೆನ್ಸಿಟಿ ನಿಮಗಿದೆಯಾ? ಆಹಾ, ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಮುಚ್ಕೊಂಡು ಫೀಸ್ ಕೊಡಿ ಸ್ವಾಮಿ. ಮಿಸ್ಟರ್, ನಾವು ಲೋಕಾಯುಕ್ತದಿಂದ ಬಂದಿದ್ದೀವಿ. ನೀನ್ ಫಾರಿನ್ ಇಂದ ಬಂದ್ರೆ ನನಗೆ ಬೇಕಾಗಿರೋದು ಫೀಸ್ ಕೊಡಿ ಸ್ವಾಮಿ. ನಾವು ಬಂದಿರೋದು ನಿನ್ನ ಅರೆಸ್ಟ್ ಮಾಡೋದಕ್ಕೆ. ಬಂದವ್ರಿಗೆ ಒಳ್ಳೆ ಬುದ್ಧಿ ಹೇಳೋದ್ ಬಿಟ್ಟು ಭ್ರಷ್ಟಾಚಾರದ ಐಡಿಯಾ ಕೊಡ್ತಾ ಇದೀಯಾ? ಅಯ್ಯೋ ಸರ್, ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಬಂದ ಈ ಬಿಸ್ನೆಸ್ ನ ನಿಮ್ಮ ಕಣ್ಣಿಗೆ ಕಾಣಂಗ್ ಮಾಡಿದ ಕನ್ನಡಕ ಯಾವುದು ಸರ್? ಲೇ ಕರಿ ನನ್ನ ಮಗನೇ, ನಿನಗೆ ಪುಷ್ಪಕೋಮನ ತೋರಿಸ್ದೆ ಅಂತ ನನಗೆ ಸೆಂಟ್ರಲ್ ಜೈಲ್ ತೋರಿಸ್ತಾ ಇದ್ದೇನೋ ನಿನ್ನ. ಯಾಕೋ ಆಗ್ತಾ ಇದ್ಯಾ? ಅಲ್ಲ, ನಿನ್ ಮೂತ್ರ ಈ ಮೂಗಿನೇ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ವಲ್ಲ, ಇನ್ ಯಾವ ವೇಸ್ಟ್ ಫಿಗರ್ ಈ ವೇಸ್ಟ್ ಮಾಡಿನ ಮದುವೆ ಮಾಡ್ಕೊತದೆ ಅಂತ ನೆನ್ಸ್ಕೊಂಡು. ಸರಿ ಬನ್ನಿ ಹೋಗ್ಲಿ. ತುಂಬಾ ಥ್ಯಾಂಕ್ಸ್. ನಿಮ್ಮಂತವರೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸಹಕರಿಸಿದ್ರೆ ಇಂಥ ಭ್ರಷ್ಟಾಚಾರನ ಬೇರೆ ಸಹಿತ ಕಿತ್ತಾಕ್ಬಹುದು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ವಾಚಿನ ಡೇಟ್ ಹೇಳೋಣ. ಅದು ಕನಸು. ಏನು ಮುಖ ನೋಡ್ತಾ ಇದ್ದೀರಾ? ನಿಮ್ಮ ಇನ್ಸ್ಪೆಕ್ಟರ್ಗೆ 2,000 ಹೊಡೆದೆ, ಇಮಿಡಿಯೇಟ್ ಬಿಟ್ಟು ಕಳ್ಸ್ಬಿಟ್ಟ. ರೇ, ಈ ದೇಶದಲ್ಲಿ ನೀವೊಬ್ರು ಮಾತ್ರ ಸೊರೋಬಿಟ್ರೆ ಸಾಲದು, ಇಡೀ ದೇಶದವರೆಲ್ಲ ಸೊರೋಬೇಕು. ಅಲ್ಲಿ ತನಕ ನಮ್ಮಂತವ್ರನ್ನ ಏನ್ ಮಾಡ್ಕಾಗಲ್ಲ. ಇಟ್ಕೊಳ್ಳಿ. ಮಿಸ್ಟರ್ ಸ್ವಾಮಿ, ನಾನು ನಿಮ್ಮನ್ನ ಕರೆಸಿದ್ದು ನಾಳೆ ಎಲಿಕೊಪ್ಪ ಗೆಸ್ಟ್ ಹೌಸ್ಗೆ 3-4 ಜನ VIPs ಬರ್ತಾ ಇದ್ದಾರೆ. ಅಲ್ಲೆಲ್ಲ ನಕ್ಸಲೈಟ್ ಆಕ್ಟಿವಿಟೀಸ್ ಇದೆ ಅಂತ ನಿಮ್ಗೆ ಗೊತ್ತಲ್ಲ. ಅವ್ರಿಗೆ ನೀವು ಸೆಕ್ಯೂರಿಟಿ ಕೊಡಬೇಕು. ಸರ್, ನಾಳೆ ದಿನಕರ್ ದೇಸಾಯ್ದು ಕೇಸ್ ಇದೆ, ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ನೀವೇ ಹೋಗ್ಬೇಕೇನ್ರಿ? ಬೇರೆ ಯಾರನ್ನಾದ್ರೂ ಕಳ್ಸಿದ್ರಾಯ್ತು. ಬೇಕಿದ್ರೆ ನಾನೇ ಹೋಗ್ತೀನಿ. ಆದ್ರೆ ಬಂದ್ VIPsಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೋಗೋದು ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ. ಇದಕ್ಕೆ ಬೇರೆ ಯಾರನ್ನಾರು ಅಪಾಯಿಂಟ್ ಮಾಡ್ಬೋದಲ್ಲ ಸರ್? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಎಫಿಷಿಯಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗಿಂತನಾ ಸರ್? ಸ್ವಾಮಿ, ಹೇಳಿದ ಕೆಲಸ ಮಾಡಿ, ಜಾಸ್ತಿ ಮಾತಾಡಬೇಡಿ. ಈ ಕೇಸ್ ಮಿಸ್ ಆದ್ರೆ ಅವನೇನು ಓಡೋಗಲ್ಲ, ಮತ್ತೆ ಹಿಡಿಬಹುದು. ಅಂದ್ರೆ ಈ ಸಲ ಮಿಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಾ ಅಲ್ವಾ ಸರ್? ಸ್ವಾಮಿ, ಐ ವಿಲ್ ಡೂ ಇಟ್ ಸರ್. ಅಣ್ಣ, ನಾನ್ ಬೇಕಾದ್ರೆ ಫೈಲ್ನ ಕೋರ್ಟಿಗೆ ತಲುಪಿಸ್ತೀನಿ. ತಂಗ್ಯವಾ, ಅದನ್ನ ಎದೆಗೂಡ್ನ ಬಚ್ಚಿಟ್ಕೊಂಡು ಹೋಗಾಕ ಪ್ರೇಮನೂ ಅಲ್ರಿ, ಚಿಲ್ಲರೆ ಕಾಸು ತುಂಬಾ ಪರ್ಸ್ ಐತಲ್ರಿ. ಈ ಕೇಸ್ ಫೈಲು ಬಸ್ರಿ ಹೆಂಗಸಿನ ಹೊಟ್ಟಿದಂಗ್ರಿ, ಮುಚ್ಚಿಟ್ಕೊಳಕ್ ಆಗಂಗಿಲ್ರಿ. ಆದ್ರೆ ಈಗ ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಸರ, ಒಬ್ಬವ ಅದನ್ರಿ. ಯಾರದು? ಅದಾರಿ ಆ ಪೊಲಿಟಿಕಲ್ ಲೀಡ್ರು. ನಮ್ಮಂಗ ಅವಂಗೂ ಸಹಿತ ದೇಸಾಯಿ ಕಂಡ್ರೆ ಆಗಂಗಿಲ್ರಿ. ಅವನ್ನ ಒಪ್ಸಿದ್ರ ನನ್ನ ಹತ್ರ ಬರೋರಲ್ಲ ಸಹಾಯ ಕೇಳೋರು. ನೀವು ನನ್ನ ಪ್ರಾಣನೇ ಕೇಳ್ತಾ ಇದ್ದೀರಿ. ಆದ್ರೂ ಪರವಾಗಿಲ್ಲ, ಇಂಥ ಅವಕಾಶನ ಕಳ್ಕೋಬಾರ್ದು. ದೇಸಾಯಿ ಅಂತ ಹಾವುಗಳನ್ನ ಹೊರಗೆಳೆದು ಆಡಿಸ್ಬೇಕು ಅಂದ್ರೆ ನೀರು ಇದು ಹುತ್ತಾನ ಕರಗಿಸ್ಲೇಬೇಕು. ಅದಕ್ಕೆ ನೀವು ಮನ್ಸು ಮಾಡ್ಬೇಕು. ಬರೀ ಮನಸ್ಸೇನು, ದೇಸಾಯಿ ದೌರ್ಜನ್ಯದಿಂದ ಈ ಡಿಸ್ಟ್ರಿಕ್ಟ್ಗೆ ಮುಕ್ತಿ ಸಿಗೋದಾದ್ರೆ ನಾನು ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ. ಥ್ಯಾಂಕ್ ಯು ವೆರಿ ಮಚ್. ಇದು ಬರೀ ಕೇಸ್ ಫೈಲ್ ಅಲ್ಲ, ಇದರಲ್ಲಿ ಈ ಜಿಲ್ಲೆ ಭವಿಷ್ಯ ತುಂಬಿದೆ. ನನಗೊತ್ತು, ಹೆದರ್ಕೋಬೇಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬನ್ನಿ ACP ಸಾಹೇಬ್ರೆ, ನೀವು ಸೆಕ್ಯೂರಿಟಿ ಕೊಡ್ಬೇಕಾಗಿರೋದು ನಮ್ಗೇನೆ. ನಾವೇ VIPಗಳು. ಸರ್, ಹೆಣ ಬೇಕಾರೆ ಕಾಯಣ್ರಿ, ಈ ಇವ್ರನ್ ಕಾಯದ್ ಬ್ಯಾಡ್ರಿ. ಬರೀ ಸರ್ ಹೋಗೋಣ. ಅದು ಕಮಿಷನರ್ ಆರ್ಡರ್, ಗೊತ್ತಲ್ವಾ? ಇನ್ನೀವ್ ಹೋಗಿ, ರಾತ್ರಿ ಆಯ್ತು. ನಮ್ ಜೊತೆ ಎಷ್ಟೊತ್ತಿನಲ್ಲಿ ಗಂಡಸರು ಬೇಕಾಗಿಲ್ಲ.
ನಮ್ಮ ಎದುರು ನಿಂತ್ಕೊಂಡ್ರೆ ಇದೇ ಗತಿ, ಗೊತ್ತಾಯ್ತಾ? ಏಯ್, ನಮ್ಮಪ್ಪ ಈ ಊರನ್ನೇ ಕೊಂಡ್ಕೊಂಡಿದ್ದಾರೆ. ಇವತ್ತು ನಿಮ್ ಕೇಸನ್ನು ಕೊಂಡ್ಕೊಂಡಾಯ್ತು. ನಾಳೆಯಿಂದ ನಾವು ಫ್ರೀ ಬರ್ಡ್ಸ್. ಹೊರಡೋದಿಕ್ ಮುಂಚೆ ಈ VIP ಗಳಿಗೆ ಸಲ್ಯೂಟ್ ಹೊಡೆದೋಗಿ, ಇಲ್ಲ ಅಂದ್ರೆ ಕಮಿಷನರ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಏನ್ ಮುಖ ನೋಡ್ತೀರಾ? ಹೊಡೆರಲ್ಲ. ಬಿಳಪ್ಪ, ಹೋರಿ. ಗಾಡಿ ಒಳಗಡೆ ಒಂದು ಸೂಟ್ ಕೇಸ್ ಇದೆ, ತಗೊಂಬನ್ನಿ. ಹ್ಞೂ. ಹಲೋ ಸರ್, ನೀವು ಹೇಳ್ದಾಗೆ ನೆಕ್ಸಲೈಟ್ಗಳು ಗೆಸ್ಟ್ ಹೌಸ್ನ ಅಟ್ಯಾಕ್ ಮಾಡಿದ್ರು ಸರ್. ಆದ್ರೆ VIP ಯಾರು ಬಂದಿಲ್ಲ. ಸರೆಂಡರ್ ಆಗಿ ಅಂತ ಬಹಳ ಹೇಳ್ದೆ ಸರ್, ಆದ್ರೆ ಅವ್ರು ಫೈರ್ ಓಪನ್ ಮಾಡಿದ್ರು. ಅದಕ್ಕೆ ಅವ್ರನ್ನ ಕೊಲ್ಲೇಬೇಕಾಯ್ತು ಸರ್. ನೋ. ಹೋಗ್ರಿ ನಿಮ್ಮವ್ರ ಕೊಟ್ಟಕ್ಕಂದ್ರಿ. ಆಹಾ, ಎಂತ ಹರಿಬಿಟ್ಟು ನನ್ನ ಮಕ್ಳಿದ್ದಿರ್ಲೇ ನೀವು. ಏಯ್, ಮಾತಿನ ಮೇಲೆ ನಿಗಾ ಇರ್ಲಿ. ಎದುರಿ ನಿಂತಿರೋದು ದೇಸಾಯಿ ಅನ್ನೋ ದೇವ್ರು. ನಮ್ ಹಿಂದಿರೋದು ದೇವ್ರ ಹೆಸರಾಗಿರೋ ಮನುಷ್ಯಾಲೇ. ಎಲ್ಲಾ ಡಿಪಾರ್ಟ್ಮೆಂಟ್ನಾಗೂ ಇಂಥ ಒಬ್ಬೊಬ್ಬ ಆಫೀಸರ್ ನಮ್ಮಂತವ್ರು ಹಿಂದಿದ್ರ ನಿಮ್ಮನ್ನ ಏನು ನಿಮ್ಮ ಅಪ್ಪನ ಸಹಿತ ಹಿಂಗ ಮಾತಾಡ್ಸೋದು. ಕೆಲವರು ಹೊಟ್ಟೆಪಾಡ್ಗೋಸ್ಕರ ಬಣ್ಣ ಹಚ್ಚಿ ನಾಟಕ ಆಡ್ತಾರೆ. ಬಣ್ಣ ಹಚ್ಚದೇನೆ ನಾಟಕ ಆಡೋರು ಈ ಕಾದಿ. ಅಲ್ಲಪ್ಪ, ನನ್ನನ್ನ ಇವರು ಮಂತ್ರಿ ಮಾಡ್ತೀನಿ ಅಂದ್ರು. ಅದಕ್ಕೆ ಅಲ್ಲ, ನಿನಗಾಗ್ಲಿ ನನಗಾಗ್ಲಿ ಇದರಿಂದ ನಷ್ಟ ಏನು? ಓ ಹೌದಾ? ನಿನಗೆ ಮಕ್ಕಳಾಗೋ ಅದೃಷ್ಟ ಇಲ್ಲ, ಆದ್ರೂ ನೀನ್ ಗಂಡಸು ಅಂತ ಪ್ರೂವ್ ಮಾಡ್ತಾನೆ. ಒಂದಿನ ನಿನ್ ಮನೆಯವ್ರನ್ನ ಕಳಿಸ್ಕೊಡು ಅಂತ ಹೇಳ್ತಾನೆ. ಕಳಿಸ್ಕೊಡ್ತೀಯಾ? ಕಿರ್ಚ್ಕೋಬೇಡ. ನೋಡಪ್ಪ ಸ್ವಾಮಿ, ಇದರಿಂದ ನಿನಗೆ ನಷ್ಟ ಆಗದ, ನನಗೆ ಗೊತ್ತದ. ಬೇಕಾದ್ರೆ ನಿನ್ನ DCP ಮಾಡ್ತೀನಿ. ನೀನು ಕೇಳಿದ ಊರ್ಗ ಯಾವ ಸ್ಟೇಷನ್ಗೆ ಹೆಚ್ಚು ರೊಕ್ಕ ಸಿಗುತ್ತೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಆಸೆನ ಕೆಲ್ಸ ಗೊತ್ತಿಲ್ಲದೆ ಕಾಸು ಕೊಟ್ಟು ಜಿಂಚಾಕ್ ಬಾರಿಸ್ಕೊಂಡು ಪ್ರಮೋಷನ್ ತಗೊಳ್ತಾರಲ್ಲ, ಅವ್ರಿಗೋಗಿ ಹೇಳು. ಇವನು ತಾಯಿ ಎದೆ ಹಾಲು ಕುಡ್ದು ಬೆವ್ರು ಸುರಿಸಿ ರಕ್ತನ ಬಸ್ತು ಜನರ ಮನ್ಸಲ್ಲಿ ಮನೆ ಕಟ್ಟಕ್ಕೆ ಹೊರಟಿರೋನು. ಅವ್ರ ಋಣನ ತೀರ್ಸೋಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾರವನು. ಆದ್ರೆ ಸಿಕ್ಕಿದ ಅವಕಾಶ ಸುಟ್ಟೋಯ್ತಲ್ಲ ರೀ ಮಿಸ್ಟರ್ ಸ್ವಾಮಿ. ಇನ್ನೊಂದ್ ಮಾತು ಗೊತ್ತಾ ನಿಮ್ಗೆ? ನಮ್ ದೇಶದಲ್ಲಿ ಮಹಾತ್ಮರು ಸಿಗೋದು ಮೊದ್ಲು ಹೊಗಳಿಕೆ, ಆಮೇಲೆ ಮನೆ ಮುಂದೆ ಹಾಗೆ ಅಷ್ಟೇ. ಕೇಸ್ ಫೈಲ್ನ ಸುಟ್ಟು ಬೂದಿ ಮಾಡಿದ್ವಿ ಅನ್ನೋ ಕೊಬ್ಬು ನಿಮ್ಮನ್ನ ಹಾಗೆ ಮಾತಾಡಿಸ್ತಾ ಇದೆ. ಆದ್ರೆ ಈ ಬೂದಿಗಿಂತ ಇನ್ನೊಂದು ಬೂದಿ ಬಗ್ಗೆ ನೀನು ಯೋಚನೆ ಮಾಡಿಲ್ವಲ್ಲ ಮಿಸ್ಟರ್ ದೇಸಾಯ್. ಕೇಸ್ನ ಹೊಡೆಯೋಕೆ ಅಂತ ನೆಕ್ಸ್ಲೈಟ್ ಬೆಲ್ಟ್ಗೆ ಡೆಪ್ಯೂಟ್ ಮಾಡಿದ್ರಲ್ಲ, ಅಲ್ಲಿಗೆ ನೆಕ್ಸ್ಲೈಟ್ ಬಂದಿದ್ದು ನಿಜ, ಅವ್ರಗಳನ್ನ ಹೊಡೆದಿದ್ದು ನಿಜ. ಅದರಲ್ಲಿ ಸತ್ತೋರಿಬ್ರು. ಒಬ್ಬ ಚಿನ್ನಪ್ಪ ಅಲಿಯಾಸ್ ಚಿನ್ನಪ್ಪ ದಾಸ್, ಇನ್ನೊಬ್ಬ ನಿನ್ನ ಮಗ ದಿನಕರ್ ದೇಸಾಯಿ. ಏನ್ರಿ ಆತ ನನ್ ಮಗನಿಗ? ಕ್ಷಮಿಸಿಮ್ಮ, ಮಗನ ಕೊಂದು ತಾಯಿ ಕಣ್ಣಲ್ಲಿ ನೀರು ತರಿಸೋದು ನನ್ನ ಉದ್ದೇಶ ಅಲ್ಲ. ತಾಯ್ನಾಡನ್ನ ಉಳಿಸೋದೇ ನನ್ನ ಗುರಿ. ಮಿಸ್ಟರ್ ದೇಸಾಯ್, ನಿನ್ನ ಅವ್ಯವಹಾರ ಎಲ್ಲ ಗೊತ್ತಿರೋ ಪರಮಶಿವ ನನ್ನ ಜೊತೆ ಇದ್ದಾನೆ. ಅವನ್ನ ಅಪ್ರೂವರ್ ಮಾಡಿ ಕೇಸ್ ಫೈಲ್ನ ಮತ್ತೆ ಓಪನ್ ಮಾಡ್ತೀನಿ. ನಿನ್ನೂ ಅಷ್ಟೇ ಕಣ. ನಮಸ್ಕಾರ ರೀ. ನಮಸ್ಕಾರ.
ಯಾರು ಮಾಡಿದಮ್ಮ? ಗೊತ್ತಿಲ್ಲ ಸರ್. ನನಗೆ ಗೊತ್ತು ಸರ್. ಯಾರು ಮಾಡಿದ್ ಮರಿ? ದೇಸಾಯಿ ಅವ್ರ ಮಗ ಅರವಿಂದ್.